ಈ ವಿಡಿಯೋ ಒಳಗೆ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದ್ರೆ ಕಾಮೆಂಟ್ ಮಾಡಿರಿ, ನಾವು ಮುಂದಿನ ವಿಡಿಯೋ ಒಳಗೆ ಎಲ್ಲ ಸರಿಪಡಿಸ್ಕೋತೇವೆ. ಮತ್ತೆ ಇದೇ ತರ ನಿಮಗೆ ಇನ್ನ ವಿಡಿಯೋಗಳು ಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡಿ. ಕೊನೆಯಾಗಿ ಅಲ್ಲಿರುವಂತ ಗಂಟಿನೂ ಕೂಡ ಹೊಡಿ. ನನ್ನ ಹೆಸರು ನೀವು ಇಲ್ಲಿ ನೋಡ್ತಾ ಇರೋದು ಬನ್ನಿ ಮಹಾಕಾಳಿ ದೇವಸ್ಥಾನ. ಈ ದೇವಸ್ಥಾನ ಎಲ್ಲಿ ಬರ್ತದೆ ಅಂದ್ರೆ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕು ಸಿರ್ಗಾಪುರ ಅನ್ನೋ ಗ್ರಾಮದಲ್ಲಿ ಬರ್ತದೆ. ಈ ದೇವಸ್ಥಾನಕ್ಕೆ ಬನ್ನಿ ಮಹಾಕಾಳಿ ದೇವಿ ಅಂತ ಹೆಂಗೆ ಹೆಸರು ಬಂತಂದ್ರೆ, ನಮ್ಮೂರು ಹಿರಿಯರಿಗೆ ಕೇಳಿದಾಗ ಅಲ್ಲಿ ಒಂದು ಬನ್ನಿ ಮರ ಇತ್ತು, ಆ ಬನ್ನಿ ಮರದ ಕೆಳಗಡೆ ದೇವಿ ನೆಲೆಸಿದ್ಲು. ಅದಕ್ಕಾಗಿ ಇದಕ್ಕೆ ಬನ್ನಿ ಮಹಾಕಾಳಿ ದೇವಿ ಅಂತ ಹೆಸರು ಬಂದಿದೆ ಅಂತ ನಮ್ಮೂರು ಹಿರಿಯರು ನಮಗೆ ಹೇಳ್ಯಾರ. ಈ ದೇವಸ್ಥಾನ ಏನದಲ್ಲ, 1 ಶತಮಾನಕ್ಕಿಂತ ಹಳೆಯದ ದೇವಸ್ಥಾನ ಅದ. ಈ ದೇವಸ್ಥಾನಕ್ಕೆ ಬಂದು ಕೈ ಮುಗಿದ ಭಕ್ತರಿಗೆ ಆ ತಾಯಿ ಯಾವತ್ತೂ ನಂಬಿಕೆ ಸುಳ್ಳು ಮಾಡಿಲ್ಲ. ಈಗ ನಮ್ಮ ಪಯಣ ಎಲ್ಲಿಗೆ ನಡೆದ ಅಂದ್ರೆ ಆಳಂದ ತಾಲೂಕಿನೊಳಗೆ ಅಮರ್ಜಾ ಡ್ಯಾಮ್. ಅಮರ್ಜಾ ಅಂದ್ರೆ ಕೊರಳಿ ಡ್ಯಾಮ್ ಅಂತದ, ಅಲ್ಲಿಗೆ ನಾವು ನಡೆದಿದ್ದೆವು. ಅದ್ರ ಬಗ್ಗೆ ನಮ್ಮ ಗಣೇಶ್ ಹೇಳ್ತಾರ, ಕೇಳ್ರಿ. ನಾವು ಎಲ್ಲರೂ ಕಲ್ತಿ ನಮ್ಮ ಊರದಿಂದ ಸುಮಾರು 75 ಕಿಲೋಮೀಟರ್ ಪ್ರವಾಸವನ್ನು ಕೈಗೊಂಡಿದ್ದೆವು. ಪ್ಲೇಸ್ ಯಾವನಪ್ಪ ಅಂದ್ರ ಕಲಬುರಗಿ ಜಿಲ್ಲೆದಾಗ ನಮ್ಮ ಆಳಂದ ತಾಲೂಕಿನ ಯಾವ ಕೊರಳಿ ಅಂತ ಒಂದು ಡ್ಯಾಮ್ ಬರ್ತಾ ಇದೆ. ಆ ಡ್ಯಾಮ್ ಅಲ್ಲಿ ಪ್ರಸ್ತುತ ಒಂದು ಉದ್ಯಾನವನ ಇದೆ, ಹಾಗೂ ಒಂದು ಫಾಲ್ಸ್ ಇದೆ. ಬಹಳ ಸುಂದರವಾದ ವಾತಾವರಣ ಇದೆ. ಎಲ್ಲರೂ ದಯವಿಟ್ಟು ಅದನ್ನು ವೀಕ್ಷಿಸಬೇಕು. ನಾವು ಅಲ್ಲಿ ಹೋಗಿ ಮುಂದಿನ ವಿಡಿಯೋನು ನಿಮ್ಗೆಲ್ಲರಿಗೆ ಶೇರ್ ಮಾಡ್ತೀವಿ. ಅಲ್ಲಿ ತನ ವೇಟ್ ಮಾಡಿ. ಓಕೆ, ನೋಡ್ತಾ ನೋಡ್ತಾ ಎಲ್ಲೋ ಹೋಯ್ತಾವ್ನೆ, ಏನಾಯ್ತದೋ ನಾವು ನೋಡವ. ನೀವಿಲ್ಲಿ ನೋಡ್ರಿ, 4-5 ಗಾಡಿಗಳವ. 4-5 ಗಾಡಿಗಳು ಕೂಡಿ ದೋಸ್ತರೆಲ್ಲ ನಡೆದಿದ್ದವು. ಒಬ್ಬರು ಹೆಲ್ಮೆಟ್ ಹಾಕೊಂಡಿಲ್ಲ, ಯಾಕಂದ್ರೆ ಒಬ್ಬರಿಗೂ ಜೀವದ ಮೇಲೆ ಆಸೆನೇ ಇಲ್ಲ. ಇವತ್ತು ನಮ್ಮ ತೊಗರೆಯ ನಾಡು ಕಲಬುರಗಿಗೆ ನಮ್ಮ ಕನ್ನಡಿಗ ಆಕಾಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಲಬುರಗಿ ದಿಂದ ಹೃದಯಪೂರ್ವಕ ಅಭಿನಂದನೆಗಳು. ಇವತ್ತ ಅವರು ತೊಗರಿಯ ಕಣಜ ಎಂದು ಖ್ಯಾತಿಯಾಗಿರ್ತಕ್ಕಂಥ ಗುಲ್ಬರ್ಗ ನಗರಕ್ಕೆ ಸುಮಾರು 600 ಕಿಲೋಮೀಟರ್ ಇಂದ ಜರ್ನಿ ಮಾಡ್ಕೊಂಡು ಇವತ್ತ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಆಳಂದ ತಾಲೂಕಿನ ಪ್ರಖ್ಯಾತ ಇದ್ದಾರೆ. ಅವರು ಸುಮಾರು ನೋಡ್ರಿ, ಅವ್ರು ನಿನ್ನೆ ರಾತ್ರಿಯಿಂದ ಬಿಟ್ಟಿದ್ದಾರೆ. ಬೆಂಗಳೂರಿಂದ ಬಂದು ನಮ್ಮ ಕನ್ನಡದ ಒಂದು ಪ್ರಖ್ಯಾತವಾದ ಪ್ಲೇಸ್ ಗಳನ್ನು ಬಗ್ಗೆ ನಿಮಗೆ ಎಲ್ಲ ನಮ್ಮ ಕನ್ನಡಿಗರ ಜನತೆಗೆ ಮಾಹಿತಿ ಕೊಡುವ ಸಲುವಾಗಿ ಬಹಳ ಉತ್ಸಾಹಿತರಾಗಿದ್ದಾರೆ. ಅವರಿಗೆ ನಮ್ಮ ಕಲಬುರಗಿಯ ಯಾವುದು ತೊಗರಿಯ ಕಣಜ ಅಂತ ಫೇಮಸ್ ಆಗಿರ್ತಕ್ಕಂಥ ನಮ್ಮ ಗುಲ್ಬರ್ಗ ಬಸ್ಸಿಂದ ಅವರಿಗೆ ನಾವು ಉಪವಾಸ ಕೂಡ್ತೇವೆ. ಮತ್ತು ಮುಂದಿನ ವಿಡಿಯೋ ನಾವು ಅಲ್ಲಿ ಕುರಳಿ ಡ್ಯಾಮಿಗೆ ಹೋದ ತಕ್ಷಣವೇ ನಾವು ಅಪ್ಡೇಟ್ ಮಾಡ್ತೀವಿ. ಎಲ್ಲರೂ ದಯವಿಟ್ಟು ನಮ್ಮ ಕನ್ನಡಿಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಗಟ್ಟಿಯನ್ನು ಪ್ರೆಸ್ ಮಾಡಬೇಕು. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮೂರು ಅಂದ್ರೆ ಕುರುಕೋಟೆಯಿಂದ ಕೊರಳಿ ಡ್ಯಾಮ್ಗೆ ಹೋಗ್ತಾ ಇದೀವಿ. ಇಲ್ಲಿ ಬರ್ಬೇಕಾದ್ರೆ ದಾರಿಲಿ ಬಬ್ಲಾದಿ ಮಠ ಅಂತಿದೆ, ಅದನ್ನ ನೋಡ್ಕೊಂಡು ಹೋಗೋಣ ಬನ್ನಿ. ಸುಮಾರ ಪ್ರಖ್ಯಾತವಾಗಿರ್ತಕ್ಕಂಥ ಯಾವ ಲಿಂಗೈಕ್ಯ ಗುರು ಚನ್ನವೀರೇಶ್ವರ ಒಂದು ಕರ್ತೃಗದ್ದಿಗೆ ನಿಮಗೆ ನಮ್ಮ ಕನ್ನಡಿಗ ಆಕಾಶ್ ಅವರು ತೋರಿಸ್ತಾ ಇದ್ದಾರೆ. ಬಹಳ ಪುರಾತನ ಕಾಲದಿಂದ ಇಲ್ಲಿ ಒಂದು ಯಾವ ನಮ್ಮ ಚನ್ನವೀರ ಶಿವಯೋಗಿಗಳು ಒಂದು ಮಹಾ ತಪಸ್ವಾಗಿ ಇಲ್ಲಿ ಅನುಷ್ಠಾನ ಕುಂತಿದ್ದಂತ ಜಾಗ. ಅದೇ ರೀತಿಯಾಗಿ ಈಗ ಮತ್ತೆ ಇನ್ನೊಬ್ಬರ ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವ ಗುರುಪಾದಲಿಂಗ ಮಹಾಶಿವಯೋಗಿಗಳು ಇಲ್ಲಿ ಒಂದು ಮಹಾಶಕ್ತಿಯನ್ನು ತುಂಬಿ ಇಲ್ಲಿ ಒಂದು ಪ್ರಖ್ಯಾತವಾದಂತ ಒಂದು ಪ್ರವಾಸಿಗ ತಾಣವನ್ನು ಮಾಡಿದ್ದಾರೆ. ಅದರ ವೀಕ್ಷಣೆ ಮಾಡೋಣ ಬನ್ನಿ.
ಮಗ ಸ್ವಲ್ಪ ಜೋರ್ ಮಾತಾಡ್ಬೇಕು ನೀ. ಊರನ್ನ ಭಾಗದಾಗ ಫೇಮಸ್ ಆಗ್ಬೇಕು, ಬೆಳಸ್ರಿ. ಯು ಆರ್ ರೈಟ್ ಬ್ರೋ. ಇಲ್ಲಿ ತಾಯಂದ್ರೆಲ್ಲ ಅವ್ರು ದಿನ ಕೂಲಿ ಕೆಲ್ಸಕ್ಕೆ ನಡೆದಿದ್ರು. ಯಾಕಂದ್ರೆ ಒಂದು ದಿನ ಅವರು ಕೂಲಿ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಅವ್ರು ಹೊಟ್ಟೆ ತುಂಬಲ್ಲ. ಅಂಥ ಪರಿಸ್ಥಿತಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಬಂದು ನಿಂತದ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದ್ರೆ ಅವ್ರಿಗೆ ಬರೀ 150-200 ರೂಪಾಯಿ ಕೊಡ್ತಾರೆ. ನಾವು ಯುವಕರೆಲ್ಲ ಯಾಕೆ ಬೆಂಗಳೂರಿಗೆ ಹೋಗ್ತೇವೆ ಅಂದ್ರೆ ಕೆಲಸ ಮಾಡೋಕೆ ಅಲ್ಲಿ ಒಂದೇನೋ ಚೆನ್ನಾಗದ 12-15 ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೋಗ್ತೇವೆ. ಬಟ್ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಒಳಗೆ ಅಷ್ಟು ಕೊಡಲ್ಲ. ಅಂದ್ರೆ ಅಂಥ ಪರಿಸ್ಥಿತಿ ಬಂದದ. ಅಂದ್ರೆ ಏನೂ ಡೆವಲಪ್ ಇಲ್ಲ, ಏನಿಲ್ಲ. ನನ್ನ ಅನಿಸಿಕೆ ಏನಂದ್ರೆ ನಮ್ಮ ಭಾಗದೊಳಗೆ ಒಂದು ದೊಡ್ಡ ಕಂಪ್ನಿ, ಯಾವುದೋ MNC ಕಂಪ್ನಿ ಆಯ್ತಂದ್ರೆ ಅಲ್ಲಿನ ನಮ್ಮ ಭಾಗದ ಯುವಕರೆಲ್ಲ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಮತ್ತೆಷ್ಟು ಡೆವಲಪ್ ಆಗ್ತದಂತ ನನ್ನ ಅನಿಸಿಕೆ. ಬಟ್ ಅದು ಇನ್ನೂ ಯಾವಾಗ ಆಗ್ತದೋ ಗೊತ್ತಿಲ್ಲ. ನಮ್ಮ ಕಡೆ MLA MP ಗಳು ಮನಸ್ಸು ಮಾಡ್ರೆ ಆಗ್ತದ, ಬಟ್ ಯಾರೂ ಮನಸ್ಸು ಮಾಡಲಾಗ್ಯಾರ. ನೋಡ್ರಿ ಯಾಕಂದಲ್ಲಿ ನಿಮ್ ಲೊಕೇಶನ್ ಅಲ್ಲೇ ಲೊಕೇಶನ್ ಊರಾಗ ಹೋಗ್ತದ ದೂರ ಅವ್ರೆಲ್ರ ಏನೋ ದೂರ ಅದ. ಇಂತ ಕಳ್ಕೊಂಡ್ರ ಸ್ಪೀಡ್ ಬರೋದ್ರ ಮಾತು ಯಾಕಡೆ ಹೋಗಂತಾನ ಬೈಪಾಸ್ ಇದನ್ನು ಅಲ್ಲೇ ಹೋಗ್ತಿರ್ತ. ಯಾವತ್ ಚಲೋ ರೋಡ್ ಅದ ನೋಡಿ. ನಮ್ದು ತ್ರಿಬಲ್ ಅದ ರೀ, ಮುಂದೆ ತ್ರಿಬಲ್ ಅದ. ರೈಟಾ ಮುಂದೆ ರೋಡ್ ನೋಡ್ರಿ ಹೆಂಗದ, ಪೂರ ಕಚ್ಚಾ ಪಕ್ಕ ರೋಡ್ ಅದ. ಬಟ್ ಕಡಿಂದು MLA MP ಗಳು ಏನ್ ಮಾಡತ್ತಾರ ನಮ್ಗೆ ಗೊತ್ತಿಲ್ಲ. ಮತ್ತೆ ಜನಗಳಿಗೆ ಓಡಾಡ್ಲಕ್ಕ ಭಾಳ ಅಂದ್ರೆ ಭಾಳ ಕಷ್ಟ ಆಗ್ತದ. ಮಳಿ ಬಂತ, ಈಗ ಹಿಂಗದ, ಪೂರಾ ಮಳಿ ಬಂತಂದ್ರ ಓಡಾಡ್ಲಕ್ಕೆ ಆಗಲ್ಲ. ಇಲ್ಲೆಲ್ಲ ಬಸ್ ಎಲ್ಲ ಹೋಗ್ತಾವ, ಗೌರ್ಮೆಂಟ್ ಬಸ್ ಎಲ್ಲ. ಬಟ್ ಈ ರೋಡ್ ನೋಡ್ರಿ ಹೆಂಗದ. ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಹಿಂಗೆ ದಾರಿಲಿ ಹೋಗ್ಬೇಕಾರ ಕ್ಷೇತ್ರ ಕ್ಷೇಮಲಿಂಗೇಶ್ವರ ದೇವಸ್ಥಾನ ಅಂತದ. ಇದು ಭಾಳ ಇತಿಹಾಸವಾದಂಥ ದೇವಸ್ಥಾನ ಅದ. ಬರ್ರಿ ಹೋಗಿ ನೋಡ್ಕೊಂಬರ. ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮರ ನಡುವೆ ಮತ್ತು ರಾವಣನ ನಡುವೆ ಯುದ್ಧ ನಡೆದಿದ್ದು ತಮಗೆಲ್ಲರಿಗೂ ಗೊತ್ತೇ ಇದೆ. ಆ ಯುದ್ಧದಲ್ಲಿ ರಾವಣನ ಸಂಹಾರದ ನಂತರ ಪ್ರಭು ಶ್ರೀರಾಮರ ಕನಸಿನಲ್ಲಿ ರಾವಣ ಬಂದು ನಿದ್ರಾಭಂಗವನ್ನು ಮಾಡುತ್ತಿದ್ದನಂತೆ. ಆದ ಕಾರಣ ಪ್ರಭು ಶ್ರೀರಾಮರು ಮನಸ್ಸಿಗೆ ಅಶಾಂತಿ ಉಂಟಾಗಿ ತೀರ್ಥಯಾತ್ರೆಗೆ ಹೊರಡುತ್ತಾರೆ. ಅನೇಕ ಕ್ಷೇತ್ರಗಳಿಗೆ ತೆರಳಿ ದರ್ಶನ ಪಡೆದರೂ ಕೂಡ ಶ್ರೀರಾಮರ ಕನಸಿನಲ್ಲಿ ರಾವಣನ ಆಗಮನ ನಿಲ್ಲುವುದಿಲ್ಲ. ಕೊನೆಗೆ ಪ್ರಭು ಶ್ರೀರಾಮರು ನಮ್ಮ ಕರ್ನಾಟಕದ ಈ ಪುರಾತನ ಶೈವ ಕ್ಷೇತ್ರಕ್ಕೆ ಬಂದು ಇಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡುತ್ತಾರೆ. ಶಿವಲಿಂಗವನ್ನು ಸ್ಥಾಪನೆ ಮಾಡಿದ ನಂತರ ಪ್ರಭು ಶ್ರೀರಾಮರು ಅಲ್ಲಿ ಪೂಜೆಯನ್ನು ಮಾಡಿ ಸುಖನಿದ್ರೆಯನ್ನು ಪಡೆಯುತ್ತಾರೆ. ಇಲ್ಲಿ ಪೂಜೆ ಮಾಡಿದ ನಂತರ ಪ್ರಭು ಶ್ರೀರಾಮರ ಕನಸಿನಲ್ಲಿ ರಾವಣ ಬರುವುದಿಲ್ಲವಂತೆ. ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನಲ್ಲಿರ್ತಕ್ಕಂಥ ನರೋಣ ಎಂಬ ಗ್ರಾಮದಲ್ಲಿ ಈ ದೇವಸ್ಥಾನ ಬರುತ್ತೆ.
ನಮ್ಮ ಪ್ರೀತಿಯ ಗೆಳೆಯನಾದಂತಹ ಆಕಾಶ್ ಶುಗರ್ ಹಾಗೂ ನಿಮ್ಮ ಕನ್ನಡಿಗ ಇವರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಬೇಗ ಬಯಸಿ. ಬೆಲ್ಲ ಅಂದ್ರೆ ಯಾರಿಗೆ ಗೊತ್ತಾಗಲ್ಲ, ಗಂಟೆ ಹೊತ್ತನ್ಬೇಕು. ಗಂಟೆನೂ ಬೇಗ ಹೊತ್ತಿ. ಇವರನ್ನು ನಾವು ಸಪೋರ್ಟ್ ಮಾಡ್ತಿದ್ದೆ, ನೀವು ಸಪೋರ್ಟ್ ಮಾಡಿ. ಮುಂದೆ ನಿಮಗೆ ಇತಿಹಾಸದ ಬಗ್ಗೆ ಹಾಗೂ ಅನೇಕ ಟೆಂಪಲ್ಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಾ ಯೂಟ್ಯೂಬಲ್ಲಿ ಒಂದು ಒಳ್ಳೆ ಕೀರ್ತನೆ ಗಳಿಸಿ ನಮ್ಮೂರ ನಿಮ್ಮವರ ಹೆಮ್ಮೆ, ಕರ್ನಾಟಕದ ಹೆಮ್ಮೆ ಆಗಲಿ ಅಂತ ಹೇಳ್ತಾ ಇರ್ತೀನಿ. ಟ್ಯಾಂಕ್ ಯು ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಟ್ಯಾಂಕ್ ಯು ಚಿನ್ನ. ಟ್ಯಾಂಕ್ ಯು. ಇಲ್ಲಿ ನಮ್ಮ ನಾಯಕರು ಲೇಸ್ ಕಟ್ಲಕ್ ಬರ್ಲಾಗ್ಯದ. ನಮ್ ನಾಯಕರು ಲೇಸೇ ಕಟ್ಲಕ್ ಬರ್ಲಾಗ್ಯದ. ದೌಲತ್ನಾಗ ಈ ರೇಂಜಿಗೆ ಹಾಕ್ತಾರ ಕರೆ, ಇದ್ರ ಲೇಸ್ ಕಟ್ಟದ ಹೆಂಗಮ್ಮ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅಕ್ಕದ ಮುಂದೆ ಎಲ್ಲಿ ತೆಗಿಬಾರ್ದು ಇದು. ನಾಯಕರೇ, ಒಂದು ಬೂಟಿನ ಕತೆ, ಒಂದು ಬೂಟಿನ ಕತೆ. ಅಂತಾರ್ ಗಣೇಶ್ ಅವ್ರದ್ದು ಒಂದು ಬೂಟಿನ ಕತೆ. ಮಗ ನಾಯಕರೇ, ಬೂಟ್ ನಿಮಗೆ ಏನ್ ಹೆಂಗ ಅನ್ಸ್ಲತ್ತವ್ರಿ? ಬೂಟ್ ಹಾಕೊಂಡಿರಿ ಹೆಂಗ? ಇಲ್ಲಿ ಬೂಟ್ ಹಾಕೊಲ್ಲ ಬರ್ಲಾಗ ಎಕ್ಸ್ಚೇಂಜ್ ಮಾಡ್ಲತ್ತಾರ. ಇಮೋಷನಲ್ ಡ್ಯಾಮೇಜ್. ಈ ದೇವಸ್ಥಾನದ ಮುಂದೆ ಸಪ್ತ ಬಾವಿ ಅಂದ್ರೆ 7 ಬಾವಿಗಳದಾವ ಅಂತ. ಬಟ್ ಅಲ್ಲಿ ನಮಗೆ ಹೋಗಕ್ಕೆ ಟೈಮ್ ಇಲ್ಲ, ಹೋಗಕ್ಕಾಗಿಲ್ಲ. ನಾವು ಹೋಗೋ ಪ್ಲೇಸ್ ರೀಚ್ ಆಗ್ಬೇಕಂದ್ರೆ ಸ್ವಲ್ಪ ಬೇಗ ಹೋಗ್ಬೇಕು, ಅದಕ್ಕೆ ತೋರ್ಸಕ್ಕಾಗಿಲ್ಲ. ನೆಕ್ಸ್ಟ್ ಬಂದಾಗ ತೋರಿಸ್ತೀವಿ. ಕಡ್ಗಂಚಿ ಮುಂದೆ ಬರ್ತು. ಮತ್ತೆ ಎಲ್ಲಿ ಹೋಗ್ಬೇಕಲ್ಲ ಏನ್ ಕೇಳ್ಬೇಕು? ಆಳಂದ್ ಹೆಂಗ್ ಗೊತ್ತರ ನಾವು ಅಲ್ಲಿ ಕೇಳತ್ತಾರಲ್ಲ ಅವ್ರದ್ದು. ಅಣ್ಣ ಆಳಂದ್ ಹೆಂಗ್ ಗೊತ್ತಾರೆ? ಸನಿ ಈ ಕಡೆ ನಡಬೇಕಿದೆ. ರೋಡ್ ಯಾಕೆ ಚಲೋ ಅದ ರೀ? ಅದ ಸರಿ ಇಲ್ರಿ. ಸನಿ ಯಾವಾಗ ಆಗ್ತಾರೆ? ಕಿಲೋಮೀಟರ್ ಜಾಸ್ತಿ ಆಗ ಕಿಲೋಮೀಟರ್ ಲೆಕ್ಕ ಇದು 10 ಕಿಲೋಮೀಟರ್ ಹೆಚ್ಚಿಗೆ ಆದ್ರೂ ಇದೇ ಚಲೋ ಅದ. ನಮ್ಮ ನಾಯಕರು ಇಲ್ಲಿ ಆಳಂದಲ್ಲಿ ಪೂರಿ ಫೇಮಸ್ ಅಂತ ಕರ್ಕೊಂಡು ಬಂದಾರ. ಬರೀ ಹೆಂಗೆಲ್ಲ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ಗೌರ್ಮೆಂಟ್ ಸರ್ವೆಂಟ್, ಇಲ್ಲೆಲ್ಲ ದೊಡ್ಡ ದೊಡ್ಡ ಮಂದಿ, ಇಲ್ಲೆಲ್ಲ ದಿನ ಕೂಲಿ ಕಾರ್ಮಿಕರು. ನಮ್ಮ ಒಂದಿನ ಅಲ್ಲ ಸಿಕ್ಕರೆ ಹೊಟ್ಟೆ ತುಂಬಲ್ರಿ, ದುಡ್ದಿಲ್ಲ ಅಂದ್ರೆ ಎಲ್ಲ ಅವ್ರ ಕಡೆ ಗೌರ್ಮೆಂಟ್ ಸರ್ವೆಂಟರ, ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಸೇಟ್ ಮಂದಿ. ನಮ್ದೇನು ಇಲ್ಲಿ ಪೂರಿ ಮತ್ತು ಚಟ್ನಿ ಸಾಂಬಾರೆಲ್ಲ ಬಂದದ. ಬರೀ ಟೇಸ್ಟ್ ಮಾಡಿ ಹೆಂಗದ ಅಂತ ಹೇಳ್ತೀನಿ. ಹೊಟ್ಟೆ ನೋಡ್ಲಿ ಬರೀ ಟೇಸ್ಟ್ ಮಾಡೋಣ ಹೆಂಗದ ಅಂತ ಹೇಳಿ. ಮಸ್ತದ. ನಾ ಇಲ್ಲಿ ಪೂರಿ ಟೇಸ್ಟ್ ಮಾಡೀನಿ. ಭಾಳ ಅಂದ್ರೆ ಭಾಳ ಚಲೋ ಅದ. ಮಸ್ತ್ ಚಟ್ನಿ ಗಿಟ್ನಿ ಎಲ್ಲ ಸೂಪರ್ ಅಂದ್ರೆ ಸೂಪರ್ ಅದ. ನಿನ್ನ ಹೆಸರಿಂದ ಶಾಲೆಗೆ ಹೋತಿ ಎಷ್ಟನೇ ಇದ್ದಿ? ಈಗ ನೀ ಎಣ್ಣೆ ಓದ್ಲತ್ತಿದಿ, ಮುಂದೆ ಏನಾಗಬೇಕಲ್ಲತ್ತಿ? ನಿಂದು ಗುರಿ ಏನದ? ಇಂಥದೇ ಹೋಟೆಲ್ ತೆಗಿಬೇಕಲ್ಲ. ಸಂದ್ರೆ ಸಾಲಿ ಕಲಿಯಲ್ಲ, ಹೋಟೆಲ್ ತೆಗಿತಿ, ಬಿಸ್ನೆಸ್ ಮ್ಯಾನ್ ಆತಂದ್ರೆ.
ಖಾಲಿ ಕಲ್ಬತ್ತ ಹೋಟೆಲ್ ಮ್ಯಾನೇಜ್ ಮಾಡ್ತಿ ಹಿಂಗೆ ಹೆಂಗೆ ಮಾಡ್ತಿ ಇಲ್ಲ ನೀ ಹೇಳು ನಿಮ್ಮ ಅಣ್ಣನ ಬೇಡ ಅಲ್ಲಿ ನೋಡು ಅಲ್ಲಿ ಹಂಗೆ ನೋಡಿ ಬನ್ನಿ ಈ ನನ್ನ ಮಕ್ಕಳು ಒಂದೊಂದಲ್ಲ ಗೌಡ್ರು ಮಾತಾಡ್ತಾರ ಗೌಡ್ರಿ ಮಾತಾಡೋ ಮಾತಂತಾಡೋ ಗೌಡ ಗೌಡ ಅಂದ್ರೆ ಕಿವುಡ ಕಿವುಡ ಅಂತ. ನಾವು ಇನ್ನೇನು ಕೊರಳಿ ಡ್ಯಾಮಿಗೆ ರೀಚ್ ಆಗಕ್ಕೆ ಇನ್ನೊಂದು 5-6 ಕಿಲೋಮೀಟ್ರ್ ಇತ್ತು. ಇಲ್ಲಿ ಈ ಕಡೆ ಆಜು ಬಾಜು ನೋಡ್ರಿ ಪ್ರಕೃತಿ ಹೆಂಗದ ಅಂದ್ರೆ ಪಕ್ಷಿಗಳು ಚಿಲಿಪಿಲಿ ಅಂತೆಲ್ಲ ಅಲ್ಲತ್ತೀವು. ಬಟ್ ನಾವು ಬೆಂಗಳೂರೊಳಗೆ ಗುಬ್ಬಿ ಸೌಂಡ್ ಕೇಳಿ ಒಂದು 8 ವರ್ಷ ಆಯ್ತೇನೋ. ಇಲ್ಲಿ ಬಂದು ಕೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮಗೆಲ್ಲ. ಇದು ವಿಡಿಯೋ ಒಳಗೆ ನೋಡ್ರಿ ನಾವು ಒಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ಬೆಳ್ಳಗೆ ಕಾಣಿಸ್ಲತ್ತೀನಿ ಅಂತ ಅನ್ಸ್ಲತ್ತ ನಂಗೆ. ಬಟ್ ನಮ್ಮ ಊರಿಗೆ ಹೋಗಿ ನಾನೇ ಬೆಳ್ಳಗಾಗಿನೋ ಏನು ಕ್ಯಾಮ್ರಾದಾಗ ಬೆಳ್ಳಗೆ ಕಾಣಿಸ್ಲತ್ತೀನೋ ನನಗೆ ಹೊಂದು ತಿಳಿಯಲಾಗ್ಯದ. ಸೊ ಈಗ ನಾವು ಕೊರಳಿ ಡ್ಯಾಮ್ ಬಂದು ತಲುಪಿದ್ದೀವಿ. ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಒಂದು 10 ನಿಮಿಷ ರೆಸ್ಟ್ ಮಾಡಿ ಮುಂದೆ ತೋರಿಸ್ತೀವಿ ಬನ್ನಿ. ಕಳಿಸ್ತದೆ ಅದಕ್ಕೆ ಇಲ್ಲಿ ಗಾಡಿ ಹೋಗಲ್ಲ, ಆಫ್ ರೋಡಿಂಗ್ ಅದ ಪೂರ ಭಾರಿ ಒಂದು ಗಾಡಿ ಹೋಗಕ್ಕೆ ಜಾಗ ಇಲ್ಲ, ನಡ್ಕೋತ ಹೋಲತ್ತಿದ್ದು. ಹಾಂ ಟ್ರೆಕ್ಕಿಂಗ್ ಮಾಡಕ್ಕೆ ಭಾರಿ ಅಂತ ಜಾಗ ಇದು ನಡೆಯಕ್ಕೆ ನಾವು ನಡೆಯೋದಕ್ಕೂ ಭಾಳ ಅಂದ್ರೆ ಭಾಳ ಕಷ್ಟ ಇದೆ ಜಾಗ. ಟ್ರೆಕ್ಕಿಂಗ್ ಮಾಡೋದು ಮಾಡಕ್ ಭಾರಿ ಬೆಸ್ಟ್ ಪ್ಲೇಸ್ ಅಂದ್ರೆ ಇದೆ. ವೆಲ್ಕಮ್ ಟು ಕೊರಳಿ ಡ್ಯಾಮ್. ಬರೀ ಹೆಂಗದ ಎಲ್ಲ ತೋರಿಸ್ತೀನಿ. ಬಟ್ ನಮ್ಮ ಕಡೆ ಈ ಥರ ಪ್ಲೇಸ್ ಅದ ಅಂತ ನಾ ಫಸ್ಟ್ ಟೈಮ್ ನೋಡ್ಲತ್ತೀನಿ. ಈ ಅಣೆಕಟ್ಟಿಗೆ 2 ಹೆಸರ್ಲಿಂದ ಕರೀತಾರೆ. ಒಂದು ಕೊರಳಿ ಡ್ಯಾಮ್ ಅಂತಾರೆ, ಇನ್ನೊಂದು ಅಮರ್ಜಾ ಡ್ಯಾಮ್ ಅಂತಲೂ ಈ ಅಣೆಕಟ್ಟಿಗೆ ಕರೀತಾರೆ. ಹಾಗೆ ಕೃಷ್ಣಾ ಜಲನಯನ ಪ್ರದೇಶದ ಮೂಲಕ ಹರಿದು ಬರುವ ಅಮರ್ಜಾ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಈ ಅಣೆಕಟ್ಟನ್ನು ಯಾವಾಗ ನಿರ್ಮಾಣ ಮಾಡ್ಯಾರಂದ್ರೆ 1998 ನಿರ್ಮಾಣ ಮಾಡ್ಯಾರ.
ಈ ಅಣೆಕಟ್ಟು ಕಟ್ಟಿರೋ ಉದ್ದೇಶ ಏನಂದ್ರೆ ಸುತ್ತಮುತ್ತ ಪ್ರದೇಶದಲ್ಲಿರ್ತಕ್ಕಂಥ ಜನಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಹಾಗೂ ರೈತರ ಬೆಳೆಗೆ ಅನುಕೂಲವಾಗಲಿ ಅಂತ ಈ ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಅಣೆಕಟ್ಟು ಎಲ್ಲಿ ಬರ್ತದಂದ್ರೆ ಕಲಬುರಗಿ ಜಿಲ್ಲೆಯ ಕಲಬುರಗಿ ನಗರದ ಸಮೀಪ ಇರತಕ್ಕಂಥ ಆಳಂದ್ ಪಟ್ಟಣದಲ್ಲಿ ಈ ಅಣೆಕಟ್ಟು ಬರ್ತದೆ. ಬಂದು ಇಸ್ಲೋದೆಲ್ಲ ಆಡಕ್ಕೆ ಹೋಗ್ಬೇಡ್ರಿ, ಭಾಳ ಅಂದ್ರೆ ಭಾಳ ಡೇಂಜರ್ ಅದ. ಸುಮ್ಮನೆ ಎಂಜಾಯ್ಮೆಂಟ್ ಮಾಡಿ ಹೋಗ್ರಿ ಸಾಕಷ್ಟೇ. ಮತ್ತು ಇಸ್ಲೋದ ಆಡಿ ಒಳಗೆ ಯಾಕಂತ ಎಲ್ಲ ಕುಂತು ಫೋಟೋದೇ ತಗೋತೀವಿ, ಫೋಟೋ ತಗೊಂಡು ಹೋಗ್ರಿ. ಇಸ್ಲೋದ ಆಡ್ಬೇಡ್ರಿ, ಡೇಂಜರ್ ಅದ ಇದು. ಈಗ ನಾವೆಲ್ಲ ಈ ಡ್ಯಾಮ್ ನೋಡ್ಕೊಂಡು ಮನೆಗೆ ಹೋಲತ್ತಿದ್ದೆವು. ಎಲ್ಲರಿಗೂ ಬಾಯ್ ಬಾಯ್, ಒಳ್ಳೇದಾಗ್ಲಿ, ಶುಭ. ಯಾರು ಶುಭ ಆಗಲಿಲ್ಲ, ಎಲ್ಲರೂ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ರಾತ್ರಿ ಹೇಳ್ಬೇಕಂತ ಮಗ, ಶುಭ ಮಧ್ಯಾಹ್ನದ. ಈಗ ಎಲ್ಲರೂ ಡ್ಯಾಮ್ ನೋಡ್ಕೊಂಡು ಮತ್ತು ಸೇಫ್ ಆಗಿ ನಮ್ಮ ಊರಿಗೆ ವಾಪಸ್ ಹೋಲತ್ತಿದ್ದೆವು. ಎಲ್ಲರಿಗೂ ಬಾಯ್ ಬಾಯ್ ಬಾಯ್. ಮತ್ತು ಇದೇ ಥರ ನಿಮಗೆ ಇನ್ನೂ ವಿಡಿಯೋಗಳು ಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ. ಕೊನೆಗೆ ಅಲ್ಲಿರುವಂಥ ಗಂಟೆಯನ್ನು ಕೂಡ ಮಾಡಿ. ಇಲ್ಲಿ ಪ್ಲೇಸ್ ಭಾಳ ಅಂದ್ರೆ ಭಾಳ ಬೆಸ್ಟ್ ಅದ. ನಾವು ಫ್ರೆಂಡ್ಸ್ ಎಲ್ಲ ಬಂದು ಇಷ್ಟು ಎಂಜಾಯ್ಮೆಂಟ್ ಆಗ್ಯದಂದ್ರೆ ಕೇಳ್ಬೇಡ್ರಿ, ನೀವು ಅಷ್ಟು ಎಂಜಾಯ್ಮೆಂಟ್ ಮಾಡಿದೆವು. ನಮ್ಮ ಎಲ್ಲ ಗೆಳೆಯರೊಂದಿಗೆ ತೊಗರಿಯ ನಾಡು ಎಂದು ಪ್ರಖ್ಯಾತವಾಗಿರ್ತಕ್ಕಂಥ ಯಾವ ನಮ್ಮ ಗುಲ್ಬರ್ಗ ಜಿಲ್ಲೆಯ ಯಾವ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ಎಲ್ಲರೂ ಡ್ಯಾಮಿಗೆ ಬಂದು ಎಂಜಾಯ್ಮೆಂಟ್ ಮಾಡಿ ವಾಪಸ್ ಹೋಲತ್ತಿದ್ದೆವು. ಎಲ್ಲರಿಗೂ ಬಾಯ್ ಬಾಯ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.